ಹೆಲೋ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊಳ್ಬೇಕು. ಹಾಗೆ ನೇಲ್ ಪಾಲಿಶ್ ರಿಮೂವರ್ ಖಾಲಿ ಆಗಿದೆ, ತೊಗೊಂಡು ಬಂದು 2 ದಿನ ಆಯಿತು. ಇಲ್ಲೇ ಇಟ್ಟಿದ್ದೀನಿ, ಎತ್ತು ಒಳಗಡೆ ಇಟ್ಟೇ ಇಲ್ಲ. ರಿಮೂವ್ ಮಾಡಿಬಿಡೋಣ, ಆಮೇಲೆ ಇಡೋಣ ಅಂತ. ಸೊ ಈಗ ಕುತ್ಕೊಂಡಿದ್ದೀನಿ ನೋಡಿ. ಇವತ್ತು ನಾನು ಸ್ಕೂಲ್ಗೆ ಹೋಗೋ ಹಾಗಿಲ್ಲ, ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ. ಹಾಗೆ ಬರಬೇಕಾದ್ರೆ ಕರ್ಕೊಂಡು ಬರ್ತಾರೆ ಸಾನುಗೆ. ಸೊ ನಾನಿವತ್ತು ಫ್ರೀ, ಯಾವ ಕೆಲಸ ಯಾವ ಟೈಮಲ್ಲಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತೀನಿ ಎಲ್ಲನೂ. ಈ ಥರ ಕೆಲಸ ಎಲ್ಲ ನಾನು ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಮಲಗಬೇಕಾದ್ರೆ ನೆನಪಾಗುತ್ತೆ ಕೆಲವೊಂದು ಸಾರಿ ಅಂತೂ, ಆವಾಗ ಮಾಡ್ಕೊಳ್ತೀನಿ. ಇದನ್ನು ತೋರಿಸಿದ್ದೀನಿ ನಾನು ನಿಮಗೆ ಹೇಗೆ ಮಾಡ್ತೀನಿ ನಾನು ಅಂತ. ಬಟ್ ಸ್ವಲ್ಪ ಡಿಫ್ರೆಂಟ್ ವೇ, ಅದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್. ಇಸ್ ಇಟ್ ವರ್ತ್ ಡೂಯಿಂಗ್? ಅಷ್ಟೊಂದು ಎಫರ್ಟ್ ಹಾಕೋದು ವರ್ತಾ ಇಲ್ವಾ ಅಂತ ತಿಳಿಸ್ತೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗ್ದು ಅಪ್ಡೇಟ್ ಕೊಡಬೇಕಂದ್ರೆ, ಸಾನು ಈಸ್ ಫೀಲಿಂಗ್ ಬೆಟರ್ ನಾವು. ಜಾಸ್ತಿ ಸಿವಿಯರ್ ಆಗಲಿಲ್ಲ. ಎವ್ರಿ ಟೈಮ್ ಏನಾಗ್ತಾ ಇತ್ತು ಅಂದರೆ, ನಾನು ಅಲರ್ಜಿ ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ, ಅದ್ರ ಜೊತೆ ಮೈಕೈ ನೋವು ಅಂದರೆ ಪ್ಯಾರಾಸಿಟಮಲ್ ಕೊಡ್ತಾ ಇದ್ದೆ. ಈ ಸಾರಿ ಅಲರ್ಜಿದು ಕೊಡಲಿಲ್ಲ ನಾನು. ನೋಡೋಣ, ಸಿವಿಯರ್ ಆಗಿಲ್ಲ, ಸುಮ್ಮನೆ ತಲೆಭಾರ ಮೈಕೈ ನೋವು ಅಂತ ಇದ್ದಾಳೆ, ನೋಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಪ್ಯಾರಾಸಿಟಮಲ್ ಕೊಟ್ಟಿದ್ದೆ. ಜಾಸ್ತಿ ಆದಾಗ ಏನಾಗುತ್ತೆ, ಮೂಗು ಕಟ್ಕೊಳ್ಳೋದು, ರನ್ನಿಂಗ್ ನೋಸ್ ಆಗೋದು, ಗಂಟ್ಲು ನೋವಾಗೋದು, ಕೆಮ್ಮಲಾಗೋದು, ಆ ಥರ ಎಲ್ಲ ಆಗುತ್ತೆ. ಸೊ ಈ ಸಾರಿ ಆ ಥರ ಆಗಿಲ್ಲ, ಜಸ್ಟ್ ಮೈಕೈ ನೋವು ಅನ್ನೋದಕ್ಕೆ ಪ್ಯಾರಾಸಿಟಮಲ್ಲೇ ಕಂಟ್ರೋಲ್ ಆಯಿತು. ಸೊ ಮಾರನೇ ದಿನ ಸ್ಕೂಲ್ಗೂ ಕೂಡ ಹೋಗಿದ್ಲು. ಶಿ ಈಸ್ ಫೀಲಿಂಗ್ ಬೆಟರ್ ನೌ. ಸೊ ಇದು ಲಾಸ್ಟ್ ವ್ಲಾಗ್ದು ಅಪ್ಡೇಟು. ಮತ್ತು ಬುಕ್ ಶೆಲ್ಫ್ ಟೂರ್ ಮಾಡಿ ತೋರಿಸ್ತೀನಿ ಅಂತ, ಅದು ಇವತ್ತು ಸಾನು ಬಂದ ಮೇಲೆ ಅವಳ ಕೈಯಲ್ಲಿ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಯಾಕಂದರೆ ಅವಳು ಖುಷಿ ನೋಡಬೇಕು ನೀವು, ಅವಳು ಅದನ್ನು ಹೇಗೆ ಜೋಡಿಸ್ಕೊಂಡಿದ್ದಾಳೆ, ಯಾಕೆ ಆ ಥರ ಇಟ್ಕೊಂಡಿದ್ದಾಳೆ ಅಂತ ಅವಳ ಕೈಯಲ್ಲಿ ಕೇಳೋರಂತೆ. ಓಕೆನಾ? ಕೈಯಲ್ಲಿರೋ ನೇಲ್ ಪಾಲಿಶು ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ, ಹೊರಟೋಗುತ್ತೆ ಬೇಗ. ಈ ಕಾಲಲ್ಲಿರೋದು ಹೋಗೋದೇ ಇಲ್ಲ, ನಾವೇ ರಿಮೂವ್ ಮಾಡಬೇಕು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ನೀವು ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಈಗ ಅದು ಇನ್ನೇನು ಖಾಲಿ ಆಗೋದಕ್ಕೆ ಬಂದಿದೆ, ಅದು ನಾನು ಹೊಸದಾಗಿ ಬೇರೆ ಟ್ರೈ ಮಾಡಬೇಕು ಅಂತ ಇದ್ದೀನಿ. ನೈಟ್ ಸೀರಮ್, ಮಾರ್ನಿಂಗ್ ನಾನೇನು ಮಾಯ್ಶ್ಚರೈಸರ್ ಹಚ್ತೀನಿ, ಅದರಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಇದ್ದೀನಿ. ಅದು ಮಾಡಿದ್ಮೇಲೆ ಒಟ್ಟಿಗೆ ತಿಳಿಸ್ತೀನಿ. ಅದರ್ವೈಸ್ ಈಗ ಸದ್ಯಕ್ಕೆ ನಾನು ಮಾಮಾಅರ್ಥದ್ದು ಒಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಆ್ಯಂಡ್ ಫೇಸ್ ಕ್ರೀಮ್ ಲೈಕ್ ಮಾಯ್ಶ್ಚರೈಸರ್ ಮಾತ್ರನೇ ನಾನು ನ್ಯೂಟ್ರಿಡರ್ಮ್ದು ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಮಾಮಾಅರ್ಥದ್ದು ಸನ್ಸ್ಕ್ರೀನ್ ಲೋಷನ್. ಸೊ ನೀವು ಟ್ರೈ ಮಾಡುವಾಗಿದ್ದರೆ ಮಾಡಿ. ನಾನು ನೆಕ್ಸ್ಟ್ ಚೇಂಜ್ ಮಾಡಬೇಕು ಅಂತಿದ್ದೀನಲ್ಲ, ಅದು ನಾನು ಮೊದಲು ಅದು ಯೂಸ್ ಮಾಡ್ತಾಯಿದ್ದೆ, ಚೆನ್ನಾಗಿತ್ತು. ಸೊ ಮತ್ತೆ ಅದನ್ನೇ ರಿಪೀಟ್ ಮಾಡೋಣ ಅಂತ ಇದ್ದೀನಿ. ಸೊ ಆವಾಗ ನಿಮಗೆ ಮತ್ತೊಂದು ಸಾರಿ ತಿಳಿಸ್ತೀನಿ. ನಾನು ಆ ಪ್ರಾಡಕ್ಟ್ಸ್ ಲಿಂಕ್ ನಾನು ಸಿಕ್ಕಿದ್ರೆ ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೆಲವೊಂದು ಸಾರಿ ನಾನು ಹಾಕ್ತೀನಿ ಅಂದಿರ್ತೀನಿ, ಮರ್ತುಬಿಟ್ಟಿರ್ತೀನಿ. ಸೊ ನೀವು ಕಾಮೆಂಟ್ ಮಾಡಿ ಕೇಳಿದಾಗ ನಾನು ನೆನ್ಪು ಮಾಡಿಕೊಂಡು ಮತ್ತೆ ಆವಾಗ ಹಾಕ್ತೀನಿ. ಸೊ ನೀವು ಕೇಳಿ, ಓಕೆನಾ? ಸ್ನೇಹಿತರೆ, ಈಗ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಗ್ ಟಿಕ್ಕಾ ಮಸಾಲ ಮಾಡೋಣ ಅಂತ ಹೇಳಿಬಿಟ್ಟು, ಅದಕ್ಕೆ ನಾವು ಮೊದಲು ಎಗ್ ಬೇಯಿಸ್ಕೊಳ್ಬೇಕು. ಮೊಟ್ಟೆ ಬೇಯಕ್ಕಿಟ್ಟಾಗ ನೀರಲ್ಲಿ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತಲ್ವಾ. ಸೊ ಇದರಲ್ಲಿ ಒಂದು ಟೆಕ್ನಿಕ್ ಕೊಟ್ಟಿದ್ದಾರೆ. ಈ ಟಂಬ್ಲರ್ ಇದೆ ಅಲ್ವಾ, ನೀರು ಹಾಕೋ ಟಂಬ್ಲರ್ ಹಿಂದಗಡೆ ಒಂದು ಶಾರ್ಪ್ ಪಿನ್ ಕೊಟ್ಟಿದ್ದಾರೆ. ಇದರಿಂದ ಪಿಯರ್ಸ್ ಮಾಡೋದ್ರಿಂದ ಮೊಟ್ಟೆಗಳು ಯಾವತ್ತೂ ಕ್ರ್ಯಾಕ್ ಆಗೋದಿಲ್ಲ. ಜಸ್ಟ್ ಒಂದೊಂದು ತೂತ್ ಮಾಡಿ ಇಡಬೇಕು, ಆಗ ಕ್ರ್ಯಾಕ್ ಆಗೋದಿಲ್ವಂತೆ. ಇದರ ಸೇಫ್ಟಿಗೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ನಾವೀಗ ಎಷ್ಟು ನೀರು ಹಾಕಿದ್ದೀವೋ ಅಷ್ಟೊತ್ತು ಆನ್ ಇರುತ್ತೆ, ಆಮೇಲೆ ಆಫ್ ಆಗುತ್ತೆ. ನಾನು ಒಂದು 10 ನಿಮಿಷ ಆಗುವಷ್ಟು ಆನ್ ಮಾಡಿದ್ದೀನಿ. ಸೊ ಇದು ಒಟ್ಟಿಗೆ 8 ಮೊಟ್ಟೆ ಬೇಯಿಸ್ಕೊಳ್ಬೋದು, ಕ್ರ್ಯಾಕ್ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದು. ಈಗ ನಾನು ಗೊಜ್ಜು ಮಾಡಬೇಕಲ್ವ, ಕ್ರ್ಯಾಕ್ ಆಗಿಬಿಟ್ಟು ನೀರು ಜೊತೆ ಎಲ್ಲನೂ ಮಿಕ್ಸಪ್ ಆಗಿಬಿಟ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಮೊಟ್ಟೆ ರೆಡಿ ಆಗೋ ತನಕ ನಾನಿಲ್ಲಿ ಮಸಾಲೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತೀನಿ.
ಜಾಸ್ತಿ ಬೇಡ ಸ್ನೇಹಿತರೆ, ಇದಕ್ಕೆ ತುಂಬಾ ಸಿಂಪಲ್, ತುಂಬ ಬೇಗ ಮಾಡ್ಬೋದು. ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಇರಬೇಕು. ಬಾಕಿದೆಲ್ಲ ಮಸಾಲೆಗಳು ಕೂಡ ನಮ್ಮ ಮನೇಲಿ ಇರೋವಂಥ ಮಸಾಲೆಗಳೇ. ಸೊ ವಿತೌಟ್ ಎನಿ ಪ್ರಿಪ್ರೇಷನ್ ನೀವು ಇದನ್ನು ಮಾಡ್ಕೊಳ್ಬೋದು. ಮೊಟ್ಟೆ ನಾನು ರಾತ್ರಿಗೂ ಆಗೋ ಥರ ಗೊಜ್ಜು ಮಾಡ್ತಾ ಇದ್ದೀನಿ, ಆದರೆ ಮೊಟ್ಟೆ ಕಡಿಮೆ ಇದೆ. ರಾಜೇಶ್ ಹೇಳ್ತೀನಿ ಬರಬೇಕಾದ್ರೆ ತೊಗೊಂಡು ಬನ್ನಿ ಅಂತ. ನನಗೆ ಸಾನುಗೆ ಇಷ್ಟು ಇವಾಗ ಸಾಕು. ರಾತ್ರಿಗೆ ಮತ್ತೊಂದು ಸಾರಿ ಅದನ್ನು ಸಪ್ರೇಟಾಗಿ ಬೇಯಿಸಿ ನಾನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಅಂದರೆ ಗೊಜ್ಜುಗೆ ಬೇಸ್ ರೆಡಿ ಮಾಡ್ಕೊಳ್ಳೋದು. ಮೊದಲಿಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡ, ಇನ್ನೂ ಒಂದು ಟೊಮ್ಯಾಟೊ. ಇದು ಜಾಮೂನ್ ಟೊಮ್ಯಾಟೊ ಆಗಿರೋದ್ರಿಂದ ಹುಳಿ ಇರೋದಿಲ್ಲ. ನಾನು ಡೈರೆಕ್ಟ್ ಪ್ಯೂರಿ ಮಾಡ್ಕೊಳ್ತೀನಿ. ಏನಾದರೂ ಹುಳಿ ಟೊಮ್ಯಾಟೊ ಯೂಸ್ ಮಾಡ್ತಾ ಇದ್ದರೆ ಹುಳಿ ತೆಗೆದುಬಿಡಿ, ಯಾಕೆಂದರೆ ನಾವು ಇದಕ್ಕೆ ಮೊಸರು ಕೂಡ ಹಾಕಬೇಕು. ಮೊಸರು ಹಾಕೋದ್ರಿಂದ ಮತ್ತಷ್ಟು ಹುಳಿ ಆಗುತ್ತೆ. ಸೊ ಬೀಜ ತೆಗೆದ್ರೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಗೊಜ್ಜು ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೊ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಅರ್ಧ ಗೊಜ್ಜಷ್ಟು ಟೊಮ್ಯಾಟೊ, ಇನ್ನರ್ಧ ನಮಗೆ ಎಷ್ಟು ಗೊಜ್ಜು ಬೇಕೋ ಅದರ ಕ್ವಾಂಟಿಟಿ ನಾವು ಮೊಸರಲ್ಲಿ ಅಡ್ಜಸ್ಟ್ ಮಾಡಬೇಕು, ಮೊಸರು ಹಾಕ್ಕೊಳ್ಬೇಕು. ಮೊಟ್ಟೆ ರೆಡಿ ಆಯಿತು ಸ್ನೇಹಿತರೆ. ಈಗ ಮೊಟ್ಟೆಗೆ ಮಧ್ಯ ಮಧ್ಯ ಚುಚ್ಕೊಳ್ತೀನಿ, ಇದರಿಂದ ಮಸಾಲೆ ಸ್ವಲ್ಪ ಒಳಗಡೆ ಸೇರುತ್ತೆ ಅಂತ. ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಇದೇ ಎಣ್ಣೆಯಲ್ಲಿ ಈಗ ನಾನು ಈ ಮೊಟ್ಟೆನ ಸ್ವಲ್ಪ ಸಾಟೆ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಯಾಕಂದರೆ ಗೊಜ್ಜಿಗೆ ನಾವು ಮೊಟ್ಟೆನ ಲಾಸ್ಟಲ್ಲಿ ಸೇರಿಸ್ತೀವಿ, ಅದರದ್ದು ಫ್ಲೇವರ್ ಏನೂ ಇಳಿಯೋದಿಲ್ಲ. ಅದಕ್ಕೆ ಈ ಥರ ಮಾಡ್ಕೋಬೋದು. ಈಗ ಮೊಟ್ಟೆ ತೆಗೆದುಕೊಂಡು ಇದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಸಾಟೆ ಮಾಡ್ಕೊಳ್ತೀನಿ. ಈರುಳ್ಳಿ ಜೊತೆಗೆ ನಾನು 2 ಹಸಿಮೆಣಸಿನ್ಕಾಯಿ, 2 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಲವಂಗ, 1 ತುಂಡು ಚಕ್ಕೆ ಹಾಕ್ಕೊಂಡಿದ್ದೆ. ಅದೆಲ್ಲನೂ ಫ್ರೈ ಆದಮೇಲೆ 2 ರಿಂದ 3 ದಪ್ಪ ಟೊಮ್ಯಾಟೊನ ಪ್ಯೂರೆ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾನು ಒಂದು ಕುದಿ ಬಂದ ತಕ್ಷಣವೇ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ತಕ್ಕಷ್ಟು, ಗರಂ ಮಸಾಲ ಪುಡಿ, ಇದು ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ 1 ಚಿಟಿಕೆ ಅಥವಾ 2 ಚಿಟಿಕೆ, ಒಂದು ಅರ್ಧ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, 1/4 ಸ್ಪೂನಷ್ಟು ಅರಿಶಿನದ ಪುಡಿ. ಇಷ್ಟೆಲ್ಲನೂ ನಾನು ಮೈಲ್ಡ್ ಫ್ಲೇವರ್ ಹಾಕಿದ್ದೀನಿ, ಗೊಜ್ಜು ಸ್ವಲ್ಪ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ನೀವು ಟೊಮ್ಯಾಟೊ ಜಾಸ್ತಿ ಹಾಕಿದಾಗ ಈ ಮಸಾಲೆಗಳನ್ನ ಅದಕ್ಕೆ ತಕ್ಕಂತೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಸೊ ಇದನ್ನೆಲ್ಲ ಈಗ ಸೇರಿಸ್ಬಿಟ್ಟು ಎಣ್ಣೆ ತೇಲ್ ಬರೋ ತನಕ ಕುದಿಸ್ಕೊಳ್ತೀನಿ. ಟೊಮ್ಯಾಟೊ ಪ್ಯೂರೆ ನಾನು ಎಷ್ಟು ತೊಗೊಂಡಿದ್ದೀನೋ ಅದೇ ಮೆಷರ್ಮೆಂಟಲ್ಲಿ ಮೊಸರು ಕೂಡ ತೊಗೊಂಡಿದ್ದೀನಿ. ಇದು ಫ್ರೆಶ್ ಕರ್ಡ್, ಹುಳಿ ಇಲ್ಲ. ಹುಳಿ ಇದ್ದರೆ ಇದು ಚೆನ್ನಾಗಿ ಬರೋದಿಲ್ಲ. ಸೊ ಇದನ್ನು ಸ್ವಲ್ಪ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಗೊಜ್ಜು ನೋಡಿ ರೆಡಿಯಾಗಿದೆ. ಮೇಲ್ಗಡೆ ಚೂರು ಎಣ್ಣೆ ನಾನು ಜಾಸ್ತಿ ಹಾಕಿಲ್ವಲ್ಲ, ಅದಕ್ಕೆ ಚೂರು ಬಿಟ್ಟಿದೆ. ಈಗ ನಾನು ಈ ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಆಫ್ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಬಿಸಿ ಇದ್ದಾಗ ನಾವು ಮೊಸರು ಹಾಕಿದ್ರೆ ಒಡೆದೋಗುತ್ತೆ. ಅದಕ್ಕೆ ಆಫ್ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ತಣ್ಣಗಿರಬೇಕು ಪ್ಯಾನು. ದಪ್ಪ ಉರಿ ಮಾಡ್ಕೊಂಡು ಮಾಡಲೇಬಾರ್ದು. ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು. ಫುಲ್ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಮಾತ್ರನೇ ಸ್ಟವ್ ಹಚ್ಕೊಳ್ಳಿ, ಅಥವಾ ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ಮಾಡ್ಕೊಳ್ಳಿ. ದಪ್ಪ ಉರಿ ಮಾಡಿದ್ರೆ ಇದು ಮೊಸರು ಒಡಕ್ಲು ಥರ ಕಾಣುತ್ತೆ. ಇದಕ್ಕೀಗ ಉಪ್ಪು ಸೇರಿಸ್ಬಿಟ್ಟು ಒಂದು ಕುದಿ ಬಂದಮೇಲೆ ನೀವು ಸ್ವಲ್ಪ ಮಸಾಲೆಗಳನ್ನ ಹಾಕಬೇಕು, ಫ್ಲೇವರ್ ಬೇಕು ಅನ್ನೋ ಹಾಗಿದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಮೇಲ್ಗಡೆ ಎಣ್ಣೆ ತೇಲ್ ಬರೋ ತನಕ ನಾವು ಇದನ್ನು ಮತ್ತೆ ಕುದಿಸ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಮೇಲ್ಗಡೆ ಎಣ್ಣೆ ತೇಲ್ ಬಂದಿರೋದು ಕಾಣ್ತಿದೆ ಅಲ್ವಾ? ಸೊ ಈಗ ನಾನು ಇದಕ್ಕೆ ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಏನಪ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಅಂದರೆ, ಈ ತಂದೂರಿ ಫ್ಲೇವರ್ ಕೊಡೋಣ ಅಂತ ಹೇಳಿಬಿಟ್ಟು ಚಾರ್ಕೋಲ್ ಇರುತ್ತಲ್ವ, ಇದ್ದಲು, ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಇದ್ರ ಮೇಲೆ ತುಪ್ಪ ಹಾಕಿಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ತಾ ಇದ್ದೀನಿ. ಸೊ ಆ ಇದ್ದಲಿಂದ ಏನು ಸ್ಮೋಕ್ ಬರುತ್ತಲ್ವ, ಅದು ಈ ಗೊಜ್ಜಿಗೆ ಸೇರಿಕೊಂಡಾಗ ತಂದೂರ್ ಫ್ಲೇವರ್ ಬರುತ್ತೆ. ಗೊಜ್ಜು ರೆಡಿಯಾಗಿದೆ. ಆಫ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ಮೋಕ್ ಕಡಿಮೆ ಆದ ತಕ್ಷಣ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ಬೇಕಿದ್ರೂ ಓಪನ್ ಮಾಡ್ಬೋದು.
ಆ್ಯಕ್ಚುಲಿ ಇದು ಕೋಲ್ ಇದೆ ಅಲ್ವಾ, ಇದು ತುಂಬಾ ಹಳೇದು. ಈ ಫ್ರೆಶ್ ಗಟ್ಟಿ ಇರುತ್ತಲ್ವ ಅದರಲ್ಲಿ ಕೆಂಪಗೆ ಆಗ್ಬೇಕು ಅದು ಫುಲ್ಲು. ಇದು ಮುಟ್ಟಿದ್ರೆ ಪುಡಿ ಆಗಿಬಿಡ್ತಾ ಇದೆ. ಸೊ ಅಷ್ಟೊಂದು ಫ್ಲೇವರ್ ಬಂದಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಪ್ಪ ಹಾಕಿದ ತಕ್ಷಣ ಫ್ಲೇವರ್ ತುಂಬ ಚೆನ್ನಾಗಿ ಬಂತು. ಸೊ ಅದೇ ಥರ ಬಂದಿದ್ದರೆ ಅದೇ ಘಮ ಬಂದಿರೋದು ತಂದೂರ್ದು. ಬಟ್ ಈಗ ಅಷ್ಟೊಂದು ಬಂದಿಲ್ಲ. ನೆಕ್ಸ್ಟ್ ಟೈಮು ನಾನು ಇನ್ನೊಂದು ಸಾರಿಗೆ ಚೆನ್ನಾಗಿರೋ ಇದ್ದಲು ತಂದುಬಿಟ್ಟು ಇನ್ನೊಂದು ಸಾರಿ ಮಾಡಿ ನೋಡ್ತೀನಿ. ಈ ಗೊಜ್ಜು ನಾರ್ಮಲ್ ಆಗಿ ಹಾಗೆ ಚೆನ್ನಾಗಿರುತ್ತೆ, ಬಟ್ ಅದು ಇನ್ನೂ ಚೆನ್ನಾಗಿರುತ್ತೆ, ಜಸ್ಟ್ ಲೈಕ್ ರೆಸ್ಟೋರೆಂಟ್ಸ್ ನೋಡಿದ್ಲು. ಈಗ ಬುಕ್ ಶೆಲ್ಫ್ನ ಟೂರ್ ಕೊಡ್ತೀನಿ ಬನ್ನಿ. ಸಾನುಗೆ ಕರೆದಿದ್ದೀನಿ ಬಾ ಅಂತ ಹೇಳ್ಬಿಟ್ಟು. ಈ ಬುಕ್ ಶೆಲ್ಫ್ ಮಾಡಿಸಿದ್ದು ಯಾಕೆ ಅಂದರೆ, ಮೊದಲು ಒಂದು ಟೇಬಲ್ ಮೇಲೆ ಇಟ್ಕೊಳ್ತಾ ಇದ್ಲು, ಕೆಳಗಡೆ ಅವಳದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಟೀರಿಯಲ್ಸ್ ಇಟ್ಕೊಳ್ತಾ ಇದ್ಲು, ಅದರ ಮೇಲ್ಗಡೆ ಅವಳ ಸ್ಕೂಲ್ ಬುಕ್ ಇಟ್ಕೊಳ್ತಾ ಇದ್ಲು. ಅದಕ್ಕೆ ಒಂದು ಬುಕ್ ಶೆಲ್ಫ್ ತೊಗೊಳ್ಳೋಣ ಅಂದರೆ ಕೆಳಗಡೆ ಇಡೋ ಥರ, ನಾನೀಗ ಕ್ರಾಕರಿ ಯೂನಿಟ್ ಮಾಡಿಸಿದ್ದೀನಲ್ಲ ಆ ಥರ ಚಿಕ್ಕದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ದೊಡ್ಡದು ಮಾಡಿಸಿದ್ದು ಯಾಕೆ ಅಂದರೆ ಅದರಲ್ಲಿ ಡಾಲ್ಸ್ ಕೂಡ ಇಟ್ಕೊಳ್ಬೋದು. ನಾವು ಟಿ ವಿ ಯೂನಿಟ್ ಮೇಲ್ಗಡೆ ಮೊದಲು ಬಾಕ್ಸಸ್ ಥರ ಹಾಕಿದ್ದೆ, ಅಲ್ಲಿ ಡಾಲ್ಸ್ಗಳನ್ನ ಇಟ್ಟಿದ್ದೆ. ಆ ಡಾಲ್ಸ್ ಈಗ ತೆಗೆದ್ಬಿಟ್ವಲ್ವಾ, ನಾನು ಕಟ್ಟಿ ಮೇಲ್ಗಡೆ ಇಟ್ಕೊಳ್ಳೋಣ ಸಾನು ಅಂದೆ. ಅವ್ಳು ಕೇಳಲಿಲ್ಲ, ನನಗಿಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು. ಇನ್ನೆಲ್ಲಿ ಇಡ್ತೀರಾ, ಈ ಕಾಟ್ ಮೇಲೆ ತುಂಬ ದಿನ ಇಟ್ಟಿದ್ದೆ, ಬಟ್ ಅಲ್ಲೂ ಕೂಡ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡೋದು, ಇದಕ್ಕೆ ಅಂತ ಡಾಲ್ಗೆ ಏನಾದರೂ ಒಂದು ಪ್ಲೇಸ್ ಮಾಡಬೇಕಲ್ಲ ಅಂಥೇಳಿ ದೊಡ್ಡದು ಮಾಡಿಸಿ, ನೀನು ಬುಕ್ಸು ಇಟ್ಕೊ ಡಾಲ್ಸು ಇಟ್ಕೊ ಅಂತ ಹೇಳಿದ್ದೆ. ಆ್ಯಂಡ್ ಈ ಸಾನು ಒಂದು ಡಾಲ್ ಹೌಸ್ ಮಾಡಿದ್ಲು, ನೆನಪಿದೆಯಾ? ಎಷ್ಟು ದೊಡ್ಡದು ಮಾಡಿದ್ಲು ಗೊತ್ತಾ? ಇಲ್ಲಿ ಇಟ್ಟಿದ್ಲು ನಮ್ಮ ಬಾಲ್ಕನಿಯಲ್ಲಿ. ಮನೆ ಒಳಗಡೆ ಇಟ್ಕೊಂಡಿದ್ವಿ ರೂಮಲ್ಲಿ, ಅದು ತುಂಬಾ ಜಾಗ ಹಿಡಿಸ್ತಾಯಿತ್ತು ಅಂದ್ಬಿಟ್ಟು ಬಾಲ್ಕನಿಯಲ್ಲಿ ಇಟ್ಟೆ. ಬಾಲ್ಕನಿಯಲ್ಲಿ ಇಟ್ಟಾಗ ಧೂಳು ಕೂತ್ಕೊಂಡು ಮಳೆ ಬಂದಾಗ ಅದು ಸ್ವಲ್ಪ ಕೆಳಗಡೆ ಎಲ್ಲ ಒದ್ದೆ ಆಗೋಯ್ತು, ಗಾಳಿಗೆ ಒಂಥರ ಬೆಂಡ್ ಆಗೋಯ್ತು. ಅದರಲ್ಲಿ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ಲು, ಅದರಲ್ಲಿ ಮಿನಿಯೇಚರ್ ಥಿಂಗ್ಸ್ ಎಲ್ಲನೂ ಮಾಡಿ ಇಟ್ಟಿದ್ಲು ಅವಳು ಡಾಲ್ಸ್ಗಳಿಗೆ. ಕಿಚನ್ನು, ಬಾತ್ರೂಮು, ಸ್ವಿಮ್ಮಿಂಗ್ ಪೂಲು, ಪಾರ್ಕಿಂಗು, ಹಾಲು, ಎಷ್ಟು ಮಾಡಿದ್ಲು ಗೊತ್ತಾ? ಅಷ್ಟೆಲ್ಲನೂ ಅವಳಿಗೆ ಇಟ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಈ ಬುಕ್ ಶೆಲ್ಫ್ನ ಮಾಡಿಸಿ ಇಲ್ಲಿಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ. ಸೊ ಬನ್ನಿ, ಏನೇನು ಇಟ್ಟಿದ್ದಾಳೆ, ಹೇಗೆ ಜೋಡಿಸಿದ್ದಾಳೆ ನೋಡೋಣ, ತೋರಿಸ್ತಾಳೆ. ಹೇಳು ಸೋನಿ, ಇಷ್ಟೊಂದು ಡಾಲ್ ಇಟ್ಕೊಂಡಿದ್ಯಲ್ಲ, ಬುಕ್ಕು ಇಷ್ಟು ಕಾಣ್ತಾ ಇದೆ, ಬರೀ ಡಾಲೇ ಕಾಣ್ತಾ ಇದೆ. ಓ ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಫುಲ್ಲು ಬರೀ ಬುಕ್ಸೇ ಇದೆ. ಇಲ್ಲಿ ಕ್ರಾಫ್ಟು ಆರ್ಟ್ ಐಟಮ್ಸ್. ಹಾಂ ಇಲ್ಲಿ ನೋಡಿ, ಇಲ್ಲಿ ಕ್ರಾಫ್ಟ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲನೂ ಕ್ರಾಫ್ಟ್ದು, ಮತ್ತು ಡ್ರಾಯಿಂಗ್ಗೆ ಅವಳು ಪೇಂಟಿಂಗು, ಆಮೇಲೆ ಎಷ್ಟು ಎಲ್ಲ ಥರದ ಪೇಂಟು ಇದೆ ಸ್ನೇಹಿತರೆ. ವಾಟರ್ ಕಲರ್ ಆಗಿರ್ಬೋದು, ಕ್ರಯಾನು, ಯಾವುದಾದ್ರು ಹೇಳು, ನೀನೇ ಹೇಳು. ವ್ಯಾಕ್ಸು, ಪೋಸ್ಟರ್ ಕಲರ್ಸು, ವಾಟರ್ ಕಲರ್ಸ್, ಸ್ಕೆಚ್ ಪೆನ್ಸ್, ಪೆನ್ಸಿಲ್, ಕಲರ್ ಪೆನ್ಸಿಲ್, ಆಮೇಲೆ ಅದರದ್ದು ಬ್ರಷ್ ಪೆನ್ ಅಂತೆ. ಆಮೇಲೆ ಒಳಗಡೆ ಇನ್ನೂ ಇದೆ. ಎಲ್ಲನೂ ಒಂದು ಕಡೆಯಿಂದ ಇಲ್ಲಿ ಇಟ್ಕೊಂಡಿದ್ದಾಳೆ. ಈ ಟ್ರೇ ಇದೆ ಅಲ್ವಾ, ಆ ಟ್ರೇಯಲ್ಲಿದೆ ಎಲ್ಲನೂ. ಇದೆಲ್ಲನೂ ಸೀಶೆಲ್ಸ್ ಅಲ್ಲಲ್ಲಿ ಹೋದಾಗ ತೊಗೊಂಡು ಬಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು. ಸೊ ಇದೆಲ್ಲನೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರ್ಯಾಕ್. ಸೊ ಮೇಲ್ಗಡೆ ಇಲ್ಲಿ ಬುಕ್ಸ್, ಸಮ್ ಬುಕ್ಸ್ ಅಂದರೆ ಅವಳು ಡೈರಿ ಇಟ್ಕೊಂಡಿದ್ದಾಳೆ. ಅವಳು ಬರ್ದಿರೋದೆಲ್ಲ, ಯಾವುದೇ ಜಾಮಿಟ್ರಿ ಬಾಕ್ಸ್ ಕೊಡಿ, ಯಾವುದು ಬಿಸಾಕಲ್ಲ, ಎಲ್ಲನೂ ಇಟ್ಕೊಂಡಿದ್ದಾಳೆ. ಹಳೇದೆಲ್ಲನೂ ಇಟ್ಕೊಂಡಿದ್ದಾಳೆ. ಇನ್ನು ಇದು ಕ್ರಾಫ್ಟ್ ಕಿಟ್ಟು, ಇದು ಸ್ಕೂಲ್ ಬುಕ್ಸ್ ಎಕ್ಸ್ಟ್ರಾ ಇದೆಯಲ್ಲ ಅದೆಲ್ಲನೂ ಇಲ್ಲಿ ಇಟ್ಕೊಂಡಿದ್ದಾಳೆ. ಫೈಲ್ಸ್. ಸೊ ಇದೆರಡು ಅವಳು ಕೊಟ್ಟಿರೋದು. ಅದ್ರ ಕೆಳಗಡೆ ನಾನು ಸ್ವಲ್ಪ ಥಿಂಗ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಈಗ ಮೇಲ್ಗಡೆ ಇದಂತೂ ನೋಡಿದ್ರೆ ಯಾರಿಗೂ ಬುಕ್ ಶೆಲ್ಫ್ ಅನ್ಸೋದೇ ಇಲ್ಲ. ಇದು ನಾನು ಮಾಡಿದ್ದು ಸ್ಟಾರ್. ದಿಸ್ ಇಸ್ ಅನ್ ಅಕ್ವೇರಿಯಂ. ಇದು ನೋಡಿ ಸ್ನೇಹಿತರೆ, ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದೇನು ಹೇಳು? ಯಾವುದು? ಇದು ಜ್ಯೂಸ್ ಆ್ಯಂಡ್ ಸ್ಮೂತಿ ಪಾಯಿಂಟ್. ಇಲ್ಲಿ ನೋಡಿ, ಇವರಿಬ್ಬರು ಮಾರೋದು. ಇಲ್ಲಿ ಮೇಲ್ಗಡೆ ನೋಡಿ ಎಲ್ಲನೂ ಇಟ್ಕೊಂಡಿದ್ದಾಳೆ, ಶೆಲ್ಫ್ಗಳು ಮಾರಿ ಇಟ್ಕೊಂಡಿದ್ದಾಳೆ. ಜ್ಯೂಸ್ ಇಟ್ಟಿದ್ದಾಳೆ. ಇದು ಜ್ಯೂಸ್ ಕವರ್ಸ್ ನೋಡಿ, ಇದು ಚಿನ್ನಿ ಪ್ಯಾಕೆಟ್ಸ್ ಸಿಗುತ್ತಲ್ವ, ಸೊ ಆ ಥರದ್ದು ಎಲ್ಲನೂ ಚಿಕ್ಕದು ಮಾಡಿ ಅದಕ್ಕೆ ಸ್ಟ್ರಾನು ಅನಿಸಿ ಇಟ್ಟಿದ್ದಾಳೆ. ಇದು ದೊಡ್ಡ ಜ್ಯೂಸ್ ಬಾಟ್ಲು. ಆ್ಯಂಡ್ ಇದು ನೋಡಿ ಅವಳು ಮಾಡಿರೋದು ಏನೇನಿದೆ ಸಾನು? ಬನಾನಾ, ಕ್ಯಾರೆಟ್, ವಾಟರ್ಮೆಲನ್, ಟೊಮ್ಯಾಟೊ. ಇದು ಯಾವ್ದ್ರಲ್ಲಿ ಮಾಡಿರೋದೇಳು? ಕ್ಲೇ.
ಕ್ಲೇಯಲ್ಲಿ ಕಲರ್ ಕ್ಲೇಯಲ್ಲಿ ಮಿನಿಯೇಚರ್ ಥಿಂಗ್ಸ್ ಮಾಡಿದ್ದಾಳೆ ನೋಡಿ. ಆಮೇಲೆ ಗ್ರೇಪ್ಸ್. ಯಾವ ಸ್ಪೇಸ್ ಅದು? ಹಾಲಾ? ಅಲ್ಲೂ ಬುಕ್ ಶೆಲ್ಫ್ ಮಾಡಿದ್ದಾಳೆ, ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋ ಥರ, ಓದೋ ಥರ. ಈ ಕಡೆ ಸೋಫಾ, ಆ ಕಡೆ ಡೆಕೋರೇಷನ್ಗೆ ಅಂದ್ಬಿಟ್ಟು ಪ್ಲ್ಯಾಂಟ್ ಮಾಡಿ ಇಟ್ಟಿದ್ದಾಳೆ, ಕೂತ್ಕೊಳ್ಳೋದಕ್ಕೆ ಜಾಗ, ಸೋಫಾ ಮಾಡಿದ್ದಾಳೆ, ಸೆಂಟರ್ ಟೇಬಲ್ಲು, ಇದು ಒಂದು ಟೇಬಲ್ಲು, ಹಿಂದೆಗಡೆ ಬುಕ್ಸ್ ಇಟ್ಟಿದ್ದಾಳೆ, ಬುಕ್ಸ್ ಮಾಡಿ. ಸೊ ಮಿನಿಯೇಚರ್ ಥಿಂಗ್ಸ್ ಮಾಡೋದಕ್ಕೆ ಅವಳಿಗೆ ತುಂಬ ಇಷ್ಟ. ಇದು ಮೇಲೆ ಬಾಲ್ಕನಿ, ಟೆರಸ್ ಬಾಲ್ಕನಿ. ಇದೆರಡು ಹೊಸದಾಗಿ ಮಾಡಿ ಇಟ್ಟಿರೋದು. ಆ್ಯಂಡ್ ಇದು ನಾವು ಲಕ್ಷದ್ವೀಪ್ಗೆ ಹೋಗಿದ್ದು. ಇದು ಅವಳ ಫ್ರೆಂಡ್ಸ್. ಈಗ ಅಟ್ ಪ್ರೆಸೆಂಟ್ ಅವರು ಇಲ್ಲಿಲ್ಲ, ದುಬೈಯಲ್ಲಿದ್ದಾರೆ. ಇದು ಬಾರ್ಬಿ ಡಾಲು. ಏನು ಸ್ಪೆಷಲ್ಲು? ಯಾಕೆ ತೋರಿಸ್ಲಿಲ್ಲ ಅಂದೆ? ಇದು ಕೂದಲು ನಾನೇ ಮಾಡಿದ್ದು ಬುಲ್ ಜೊತೆ. ಅದಕ್ಕಿರೋ ಹೇರ್ನ ಕಟ್ ಮಾಡಿಬಿಟ್ಟು ಈ ಉಲ್ಲನಲ್ಲಿ ಹೇರ್ ಮಾಡಿದಾಳೆ ನೋಡಿ. ಅದು ಟಿ ವಿಲಿ ನೋಡ್ತಾ ಇರ್ತಾಳೆ. ಟಿ ವಿಲಿ ಇನ್ನೇನು ನೋಡೋದಿಲ್ಲ ಅವಳು, ಇಂಥ DIYಸೇ ನೋಡೋದು. ಅದನ್ನ ನೋಡಿಬಿಟ್ಟು ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಳೆ. ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಇದು 3 giant dolls for my Barbies. ಬಾರ್ಬಿಗೆ ಡಾಲ್ಸ್ಗಳು. ನನಗೆ ನೆಕ್ಸ್ಟ್ ಈ ಕಡೆ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಬುಕ್ಸ್, ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ. ಇದು ಪೆನ್ ಸ್ಟ್ಯಾಂಡ್. ಇದು ನನ್ನ ಪಿಗಿ ಬ್ಯಾಂಕ್. ದುಡ್ಡಿಟ್ಟಿದ್ದಾಳೆ ಅದರಲ್ಲಿ. ಇಡು ಸಾಕು. ಆಮೇಲೆ ಇದು ಡಿಕ್ಷನರಿ ಆ್ಯಂಡ್ ಸ್ಟೋರಿ ಬುಕ್ಸ್ ನೋಡಿ. ಸ್ಟೋರಿ ಬುಕ್ಸ್ ಕಲೆಕ್ಷನ್ನು ಸದ್ಯಕ್ಕೆ ಇಷ್ಟಿದೆ. ಇನ್ಮೇಲೆ ನಾನು ವರ್ಷಕ್ಕೆ ಒಂದು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವಳು ಓದ್ತಾಳೋ ಬಿಡ್ತಾಳೋ. ಈ ವರ್ಷ ಬರ್ತ್ಡೇ ಕೊಟ್ಟಿರೋದು ಓದೇ ಇಲ್ಲ ಇನ್ನು ಹುಡುಗಿ. ಇದು ನನ್ನ ಬಡ್ಡಿ ಕೊಟ್ಟಿದ್ದು. ಇದು ಈ ವರ್ಷದ್ದು. ಹೋದ ವರ್ಷದ್ದು ಓದಿ ಮುಗಿಸಿದ್ಯಾ? ಇಲ್ಲ, ರೂಮಲ್ಲಿದೆ. ಇದು ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು. ಫ್ರೆಂಡ್ಸು ಕೂಡ ಬುಕ್ ಕೊಟ್ಟಿದ್ದಾರೆ ಓದೋದಕ್ಕೆ. ಫೋಟೋಸ್ ಈ ಫ್ರೆಂಡ್ ಕೊಟ್ಟಿರೋದು. ಆಮೇಲೆ ಇದು ಒಂದು ಪೆನ್ ಹೋಲ್ಡರ್. ಓಕೆ, ವಿತ್ ರೋಸಸ್. ಆಯಿತು. ಸೆಕೆಂಡ್ ರ್ಯಾಕ್ ಇಷ್ಟು. ಆಮೇಲೆ ಮೇಲೆ ನನ್ನ ಟ್ರಾಫೀಸ್, ಬಾರ್ಬಿ ಅಲ್ಲಿ ಟ್ರೋಫೀಸ್ ಇತ್ತಲ್ಲ, ಅದನ್ನೆಲ್ಲನೂ ತಂದು ಇಲ್ಲೇ ಇಟ್ಟಿದೆ. ಅವಳು ಟ್ರೋಫಿ ಅವಳು ಎಷ್ಟು ವಿನ್ ಆಗಿದ್ದಾಳೋ ಅದು. ಆ್ಯಂಡ್ ಇನ್ನೂ ಡಾಲ್ಸ್ಗಳು. ಆ್ಯಂಡ್ ಅಲ್ಲಿ ಅವಳು ಮಾಡಿರೋವಂಥ ಮಿನಿಯೇಚರ್ ಕಿಚನ್ ಅದು. ಇದು ಮಿನಿಯೇಚರ್ ವಾಲ್ಡ್ರೋಬು. ಡಾಲ್ಸ್ದು ಬಟ್ಟೆಗಳೆಲ್ಲನೂ ಎರಡರಲ್ಲಿ ಇಟ್ಕೊಂಡಿದ್ದಾಳೆ. ಸೊ ಶೂಸ್ ಮೇಲೆ ಶೂಸು, ಬಟ್ಟೆಗಳು, ಆಕ್ಸೆಸರೀಸು ಎಲ್ಲನೂ ಅಲ್ಲೇ ಇದೆ. ಆಮೇಲೆ ಇದು ಬೇಕಿಂಗ್ ಸೆಟ್. ಇದರಲ್ಲಿ ಓವನ್ ಇದೆ ನೋಡಿ, ಕೇಕ್ ಮಾಡೋದು ಎಲ್ಲ ಆಕ್ಸೆಸರೀಸ್, ಕೇಕ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಇದರಲ್ಲಿದೆ. ಸೊ ಅದು ಕಿಚನ್ ಆ ಕಡೆ. ಇದು ಮೂರನೇ ರ್ಯಾಕ್. ಅದ್ರ ಮೇಲ್ಗಡೆ ಇನ್ನೂ ದೊಡ್ಡ ದೊಡ್ಡ ಡಾಲ್ಸ್ಗಳಿದೆ. ಸೊ ಇಷ್ಟು ಸಾನುವಿನ ಬುಕ್ ಶೆಲ್ಫ್ ಕಮ್ ಡಾಲ್ ಹೌಸ್. ಅಲ್ಲಿ ಅಷ್ಟು ದೊಡ್ಡದು ಜಾಗ ಕೊಟ್ಟಿದ್ದೀನಿ, ಅದನ್ನು ಸಾಕಾಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದಾನೆ ನೋಡಿ ಇನ್ನು ಡಾಲ್ಗಳು. ಇದೆಲ್ಲ ಅವಳ ಬಾರ್ಬಿ ಡಾಲ್ಸ್. ಅದಕ್ಕೆ ಸೋಫಾ ಮಾಡಿ ಸೋಫಾ ಮೇಲೆ ಕೂರಿಸಿದ್ದಾಳೆ. ಅವ್ರಿಗೆ ಒಂದೊಂದು ಬೇಬಿ ಡಾಲ್ಗಳು ಕೂಡ ಇಟ್ಟಿದ್ದು ಇಲ್ಲಿ. ಒಂದಿದೆ ಇಲ್ಲಿ, ಬಾಕಿದು ಆ ಕಡೆ ಇದೆ. ಇಷ್ಟು ಅರೇಂಜ್ಮೆಂಟ್ ನಮ್ಮ ಸಾನೋದು. ಚೆನ್ನಾಗಿದೆ ಸಲ್ವಾ ಸೋನ ನೋಡೋದಕ್ಕೆ. ಸೊ ನಿಮ್ಗೆ ಏನು ಅನ್ನಿಸ್ತು ಹೇಳಿ. Okay, thank you for the bookshelf tour. Welcome.